Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವೊಂದಿಷ್ಟು ಎಷ್ಟು ಮಟ್ಟಿಗೆ ಅಂದರೆ ಒಂದೊಪ್ಪತ್ತು ಊಟಕ್ಕೂ ಕೂಡ ತೊಂದರೆ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿಬಿಟ್ಟು ಸರ್ಕಾರಿ ನೌಕರರಾಗಿ ಇವತ್ತು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅದೆಷ್ಟು ಉದಾಹರಣೆ ಇದೆ. ಬಹುಶಃ ಆ ಒಂದು ಉದಾಹರಣೆಯಲ್ಲಿ ಇವತ್ತು ಸಂಡೂರು ತಾಲೂಕಿನ ವಿಟ್ಲಾಪುರ ಗ್ರಾಮದ ಒಬ್ಬ ಸರ್ಕಾರಿ ನೌಕರರ ಮನೆಗೆ ನಾನು ಬಂದಿದ್ದೆ. ಈ ಜನನಾಯಕ ಅಪ್ಪು ಒಂದು ಇದರಿಂದ ಹೊನ್ನಸ್ವಾಮಿಯವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮ್ಮ ಇಂದಿನ ಒಂದು ಶಾಲೆಯ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಹಾಗೂ ನಮ್ಮ ಈ ಒಂದು ಸರ್ಕಾರಿ ನೌಕರ ಸೇವೆ ಸಲ್ಲಿಸುವ ಬಗ್ಗೆ ಮಾಹಿತಿ ಪಡೆಯಲು ಮತ್ತು ವೀಕ್ಷಕರಿಗೆ ಅದನ್ನು ಪರಿಚಯಿಸಲು ತಾವು ಆಸಕ್ತಿಯಿಂದ ನಮ್ಮ ಮನೆ ಆಗಿದ್ದಕ್ಕಾಗಿ ವೀಕ್ಷಕರಿಗೂ ಮತ್ತು ಹೊನ್ನಸ್ವಾಮಿಯವರಿಗೂ ತುಂಬ ಧನ್ಯವಾದ. ತಾವು ಹೇಳಿದ್ದು ಬಹಳ ಅರ್ಥಗರ್ಭಿತವಾಗಿದೆ. ಇದು ನಾವು ಸಮಾಜ ಸೇವೆಗೆ ಬಂದಾಗ ಇದು ನಮ್ಮ ಪ್ರತಿಯೊಂದು ಮನೆ ಅಂತಲ್ಲ, ಗ್ರಾಮ ಆಗಿರ್ಬೋದು, ಗ್ರಾಮದಿಂದ ಪಂಚಾಯತಿ ಆಗಿರ್ಬೋದು, ಅವಿಭಾಜ್ಯ ಕುಟುಂಬ ಎಲ್ಲರೂ ನಮ್ಮವರು. ನಮ್ಮ ಸೇವೆ ನಮ್ಮ ಸರ್ಕಾರ ವತಿಯಿಂದ ತಿಳಿಸಕ್ಕಂಥ ಬಡತನ ನಿರ್ಮೂಲನೆ ಮಾಡಬೇಕು, ಕಡು ಬಡವರಿಗೆ ಒಂದು ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಿಕೊಡಬೇಕು, ಉತ್ತಮವಾದ ಶಿಕ್ಷಣ ಕೊಡಬೇಕು. ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ ಮುಂದಿನ ಪ್ರಜೆಯಾಗಿ ಅವನು ಉತ್ತಮ ಭಾರತದ ಒಂದು ಪ್ರಜೆಯಾಗಿ ಬದುಕಕ್ಕೆ ಸಾಧ್ಯ ಆಗುತ್ತದೆ. ಇದಕ್ಕೆ ನಾವು ಶಿಕ್ಷಣ ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅಸಾಧ್ಯ ಆಗುತ್ತೆ. ಮೊಟ್ಟ ಮೊದಲೇ ಬುನಾದಿ ಉತ್ತಮವಾದ ಶಿಕ್ಷಣ, ಅದೇ ರೀತಿ ಉತ್ತಮವಾದ ಆರೋಗ್ಯ, ಇವೆರಡಿದ್ರಿಗೆ ಮೊದಲನೇದಾಗಿ ನಾವು ಸಂಸ್ಕೃತಿ ಸಂಸ್ಕಾರದ ಪ್ರಕಾರ ಅಪ್ಪ ಅಮ್ಮ ಆನಂತರ ಆಶ್ರಯ, ಅದರ ಜೊತೆಗೆ ಅರಿವೇ ಗುರು. ಇದೇನು ಹೇಳ್ತಾರೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ, ವಿದ್ಯೆ ಕಲಿಸದ ಗುರು, ಬುದ್ಧಿ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳೆಂದು ಸರ್ವಜ್ಞ ಎಂಬಂತೆ ನಾವು ಏನಾದರೂ ಕಲಿಬೇಕಾದ್ರೆ ನಮ್ಮ ಮನೆತನದ ಒಂದು ಸಂಸ್ಕೃತಿ ಸಂಸ್ಕಾರ ಜೊತೆಗೆ ಗುರುಗಳು ಏನು ಹೇಳಿದ್ದಾರೆ ಆ ಪಾಲ್ಯ ಗುರುವಾಕ್ಯವನ್ನು ಎಂದು ಮೀರುತ್ತ ನಡೆದ್ರೆ ಮಾತ್ರ ಆ ನಮ್ಮ ಒಂದು 2 ದಿನ ಏನಾದರೂ ಅದಕ್ಕೆ ಎಟುಕರು ಬರ್ಬೋದು, ಸಾಧನೆ ಅಂತೂ ತೊಂದರೆ ಇಲ್ಲ ಎಂಬ ಗುರಿ ಮುಟ್ಟಬಹುದು ಎಂಬ ಒಂದು ನನ್ನ ಆಶಾಭಾವನೆ ಈ ಮುಖಾಂತರ ತಮಗೆ ಹೇಳಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಓದಿದವರು ಯಾರೂ ಉತ್ತಮವಾಗಿ ಸೇವೆ ಮಾಡೋಕ್ಕಾಗಲ್ಲ, ಸರ್ಕಾರಿ ಸೇವೆ ಆಗಲ್ಲ ಅಂತ ಏನು ಭಾವನೆ ಇತ್ತು, ಖಂಡಿತ ಅದು ವೀಕ್ಷಕರೇ ನೀವು ತೆಗೆದು ಬಿಡ್ರಿ. ನಾವು ಏನೇ ಬೆಳಿಬೇಕಾದ್ರೆ ಮಣ್ಣಿನಿಂದ ಬೆಳಿತೀವಿ ಹೊರತು ನಾವೇನು ಮೇಲಿಂದೇನು ಯಾವುದೇ ಬೆಳೆಯೋಕ್ಕಾಗಲ್ಲ. ಭೂಮಿಯಿಂದನೇ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಿಂದ ಏನಾದರೂ ನಾವು ಅರಿತು ಬೆರೆತು ಹೋದರೆ ಯಾವುದೇ ಒಂದು ಪದವಿಲಿದ್ದರೂ ಸಹಿತ ನಮ್ಮ ಗ್ರಾಮೀಣ ಭಾಗದ ಸಂಸ್ಕೃತಿ ಸೊಗಡು ಯಾವುದು ಬಿಡಲಿಕ್ಕಾಗಲ್ಲ. ಅದು ನಮ್ಮ ಮನವರಿಕೆ ಮಾಡಿಕೊಟ್ಟಾಗ ಮಾತ್ರ ಆ ಬರ್ತಕ್ಕಂಥ ಜನರ ಸೇವೆಗೆ ನಾವು ಆದ್ಯ ಕರ್ತವ್ಯವಾಗಿ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಿಟ್ಟು ನಾವು ಬರೀ ಥಿಯರಿ ಮೇಲೆ ಆದರೆ ಏನೂ ಆಗಲ್ಲ. ಈ ಪ್ರತಿಯೊಂದು ಈಗಿನ ಟೆಕ್ನಾಲಜಿ ಬೆಳೆದಾವೆ, ಮೊಬೈಲ್ ಆಪ್ರೇಟಿಂಗು ಮತ್ತೊಂದು ಮಗದೊಂದು, ಇವೆಲ್ಲ ತಾಂತ್ರಿಕ ಗಣಕಯಂತ್ರ ಇವೆಲ್ಲ ನಿರ್ವಹಣೆ ತಾತ್ಕಾಲಿಕ ಅನಿಸುತ್ತೆ. ನಮ್ಮ ಪುರಾತನ ಕಾಲದಿಂದ ಸಂಸ್ಕೃತಿ ಪ್ರಕಾರ ಏನು ಮಾಡಿದರು ಹಿರಿಯರು, ಅವ್ರು ಏನೇ ಮಾಡಿದ್ರು ಕೂಡ ಆ ನಾಣ್ಣುಡಿಗಳಾಗಿರ್ಬೋದು, ಅವ್ರು ಮಾಡಿರೋ ಸಂಪ್ರದಾಯ ಆಗಿರ್ಬೋದು, ಅವನ ಮನದಟ್ಟ ಮಾಡ್ಕೊಂಡಾಗ ಮಾತ್ರ ನಾವು ಜನಸೇವೆ ಮಾಡ್ತೀವಿ, ಉತ್ತಮವಾದ ತೃಪ್ತಿ ಸಿಗುತ್ತೆ, ನಮಗೆ ಸಂತೃಪ್ತಿ ಆಗ್ತದೆ. ಇದರಿಂದ ನಾನು ಸ್ವಇಚ್ಛೆಯಿಂದ ಹೇಳ್ತೀನಿ ಸರ್, ಬಡತನದಲ್ಲಿ ಅನ್ನಂಥ ಕಡು ಬಡವ ಯಾರೂ ಇಲ್ಲ. 14 ವರ್ಷದಲ್ಲಿ ನಮ್ಮ ತಂದೆ ತೀರ್ಕೊಂಡಾಗ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ಪಠ್ಯಪುಸ್ತಕ ಕೊಡೋರಿಲ್ಲ, ಸ್ಲೇಟ್ ಬಳಕೆ ಕೊಡೋರಿಲ್ಲ ಅಂತ ನಮ್ಮ ಮುಂದಿನ ವಿದ್ಯಾರ್ಥಿಗಳು ಏನು ಓದಿ ಬಿಟ್ಟಿರ್ತಾರೋ ಆ ಪುಸ್ತಕವನ್ನು ತೆಗೆದುಕೊಂಡು ನಾವು ಓದ್ಕೊಂಡು ಆ ಒಂದ್ರ ಪ್ರಕಾರ ಮುಂದಿನ ತರಗತಿ ನಾವು ಇದಾಗ್ತದ್ವಿ. ಆ ರೀತಿ ಚೈನ್ ಲಿಂಕ್ ಅಂದರೆ ನಾವು ಒಂದು ರೀತಿ ಮೇಲಿನ ನಮ್ಮ ಸೀನಿಯರ್ಸ್ ಏನು ಇರ್ತಾರೋ ಅವ್ರು ಕೊಟ್ಟಂಥ ಪಠ್ಯಪುಸ್ತಕ ತಗೊಂಡು ನಾವು ಸ್ಲೇಟ್ ಬಳಪದ ಮೇಲೆ ಒಂದು ಬರವಣಿಗೆ ಮಾಡಿಕೊಂಡು ಆ ರೀತಿಯಾಗಿ ನಾವು ವಿದ್ಯಾಭ್ಯಾಸ ಮಾಡಿದ್ದು ನಮ್ಮ ಕಟ್ಟುನಿಟ್ಟಿನ ಒಂದು ವಿದ್ಯಾಭ್ಯಾಸ ಆಗಿದೆ. ಪುಸ್ತಕ ತಗೊಳ್ಳೋಕೆ ಕೂಡ ತಮ್ಮಲ್ಲಿ ಖಂಡಿತ ನಮ್ಮ ತಂದೆಯವರು ಕೊಡು ಬಡತನದವರು. ಅದರಿಂದನೇ ಮಕ್ಕಳು ವಿದ್ಯಾಭ್ಯಾಸ ಬೆಳೆಸಬೇಕೆಂಬ ಗುರಿ ತಂದೆ ತಾಯಿಗಿತ್ತು.
ನನ್ನ ಮಗನ ವಿದ್ಯಾವಂತನ ಮಾಡಬೇಕು, ಒಬ್ಬ ಸರ್ಕಾರಿ ನೌಕರಿ ಮಾಡೋಕೆಂಬ ಕನಸು ಕಂಡಂಥವ್ರು. ಆ ಗುರಿ ತಲುಪಿಸಬೇಕೆಂಬ ದೃಷ್ಟಿಯಿಂದನೇ ನಾನು ತಕ್ಕ ಮಟ್ಟಿಗೆ ನನ್ನ ವಿದ್ಯಾಭ್ಯಾಸ ಮುಗಿಸಿ ಕಡು ಬಡತನದಲ್ಲಿ ನಾನಾ ರೀತಿಯ ಚಟುವಟಿಕೆಗಳ ಜೀವನೋಪಾಯವನ್ನು ನಡೆಸಿ ತದನಂತರ ಗ್ರಾಮ ಪಂಚಾಯತಿ ಅಸ್ತಿತ್ವಕ್ಕೆ ಬಂದ 93ರಲ್ಲಿ 87 ಮಂಡಲ ಪಂಚಾಯತ್ ಕಾಯ್ದೆ, 1993 ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಪ್ರಾರಂಭದಿಂದ ಅದರ ಒಂದು ಸದಿಗುರುಚು ಕಂಡವನು ನಾನು. ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿಯ ಬಗ್ಗೆ, ಪಂಚಾಯತಿ ಏಳಿಗೆಯ ಬಗ್ಗೆ, ರೂಪುರೇಷೆ ಬಗ್ಗೆ ಯಾವ ರೀತಿ ನಿರ್ಣಯ ತಗೊಳ್ಬೇಕು, ನಮ್ಮ ಒಂದು ವೃತ್ತಿಪರವಾಗಿ ಏನು ಕೆಲಸ ಮಾಡಬೇಕೆಂಬ ಭಾವನೆ ಪಟ್ಟನು ನಾನು. ಅದರಿಂದನೇ ನನಗೆ ಸರಾಗವಾಗಿದೆ. ಎಲ್ಲೇ ನಾನು ಕೆಲಸ ಮಾಡಲಿ ಜನರ ವಿಶ್ವಾಸ, ಜನರ ಪ್ರೀತಿ, ಜನರ ವಾತ್ಸಲ್ಯ, ಅದಕ್ಕಿಂತ ನೆಮ್ಮದಿ ನ್ಯಾವದಿ ಇಲ್ಲ. ಇದರಿಂದ ನಾನು ತೃಪ್ತಿಯಾಗಿದ್ದೀನಿ. ನನ್ನ ಒಂದು ಗುರಿ ತಲುಪಿಸೋಕ್ಕೆ ಎಲ್ಲ ಕಾರಣ ಈಗೇನು ಒಡನಾಟ ಪ್ರಕಾರ ಹೇಳಿದ್ರು, ಅವಿಭಾಜ್ಯ ಕುಟುಂಬದಲ್ಲಿ ಎಲ್ಲರೂ ನಮ್ಮವರೇ. ಅಕ್ಕ, ತಂಗಿ, ಅಣ್ಣ, ತಮ್ಮ, ನಾವು ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಭಾವನೆ ಪ್ರಕಾರ ನಾವು ಅವ್ರನ್ನ ಹೊಂದಾಣಿಕೆ ಮಾಡಿಕೊಳ್ಳಿದ್ದಾರೆ ಸರ್. ಅದು ತುಂಬ ಕಠಿಣವಾದ್ದು. ಆ ಒಂದು ಇದರಲ್ಲಿ ನಾನು ಯಶಸ್ಸು ಗಳಿಸಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಏನು ರುದ್ರಪ್ಪ ಅವರಿಗೆ ಕನಸು ಇತ್ತ, ನಾನು ಸರ್ಕಾರಿ ನೌಕರಿ ಈ ಥರ ಒಂದು ಹುದ್ದೆನ ಅಲಂಕಾರ ಮಾಡ್ಬೇಕಂತ, ಆಕಸ್ಮಿಕವಾಗಿ ಆದಿ ತಪ್ಪುಬಿಟ್ಟು ಏನಾದರೂ ಒಂದಿಷ್ಟು ಗ್ರಾಮ ಪಂಚಾಯತಿಗೆ ಸಿಕ್ಬಿಡ್ತಾ ಅಂತ? ಖಂಡಿತ ಸರ್. ನಾನು ಸರ್ಕಾರಿ ನೌಕರಿ ಸೇವೆಗೆ ಸೇರ್ಬೇಕೆಂಬ ಕನಸು ನನಸಿನ ಸಹ ಇಲ್ಲ. ಜೀವನೋಪಾಯ ಇನ್ನೊಬ್ಬರಿಗೆ ತೊಂದರೆ ಕೊಡಂತೆ ಬದುಕಬೇಕು, ಸಮಾಜದಲ್ಲಿ ಇನ್ನೊಬ್ಬರಿಗೆ ಸಮಾಜಘಾತ ಕೆಲಸ ಮಾಡೋಕ್ಕೆ, ಸಮಾಜ ಸೇವೆಗೆ ಉದ್ಧಾರ ನಾವು ಸೇವೆ ಸಲ್ಲಿಸಬೇಕೆಂಬ ಒಂದು ಗುರಿ ಏನಿತ್ತು, ಆ ಒಂದು ಯಾವುದೋ ರೂಪದಿಂದ ನನ್ನ ನಡತೆಯಿಂದ, ನನ್ನ ಭಾವನೆಯಿಂದ ಅದೇ ತಾನು ದಾರಿದೀಪ ಕಳ್ಕೊಂಡೋಯ್ತು. ನನ್ನ ಒಂದು ನಡತೆ, ನನ್ನ ಒಂದು ಕೆಲಸದ ನಿಷ್ಠೆ, ಕೆಲವು ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಅಧಿಕಾರ ವೃಂದದವರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಯಾರೇ ಆದರೂ ಕೂಡ ಉತ್ತಮವಾದ ಒಂದು ಸೇವೆ ಸಲ್ಲಿಸ್ತಾನೆ, ಉತ್ತಮ ಒಂದು ಬೆಳವಣಿಗೆ ಇದೆ, ಉತ್ತಮವಾದ ಒಂದು, ನಾನು ಅವೆಲ್ಲ ಪ್ರಾಯವಸ್ಥೆಗಿದ್ದು ಉತ್ತಮವಾದ ಹುಡುಗ, ಎಲ್ಲರ ಭಾವನೆಯಲ್ಲಿ ಒಂದು ಟೈಮ್ ಉತ್ತಮವಾದ ಹುಡುಗ ಎಂಬ ಭಾವನೆಯಿಂದ ಈ ಮಟ್ಟಕ್ಕೆ ನನ್ನ ತಂದಿದ್ದಾರೆ. ತಾವು ಓದಿದ ನಂತರ ಹೊಟ್ಟೆಪಾಡಿಗಾಗಿ ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಂಡು ಬಂದ್ರಿ? ಖಂಡಿತ ಸರ್. ನಾನು ಈ ಒಂದು ನೀವು ಕೇಳಿದಕ್ಕೂ ನಮ್ಮ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಸಹಿತ ನಾನು ಹೇಳಬೇಕು ಇಷ್ಟಪಡ್ತೀನಿ. ನಾನು 14 ವರ್ಷ ನಮ್ಮ ತಂದೆ ತೀರಿದ ನಂತರ 16 ವರ್ಷದಲ್ಲಿ ನಾನು 10ನೇ ತರಗತಿ ಎಕ್ಸಾಮ್ ಬರೆದ ನಂತರ ಯಾವುದೇ ಇಲ್ಲ ಕಡು ಬಡತನ. ನಾನು ತದನಂತರ ಮೊದಲನೇದಾಗಿ ನಾವು ಆಗಿನೆಲ್ಲ ಒಂದು ರೀತಿ ಬರಗಾಲ ಕಾಮಗಾರಿ ಅಂತ ಬರ್ತದ್ದು. ಆ ಟೈಮ್ನಲ್ಲಿ ನಾನು ರಸ್ತೆ ಒಂದು ಕಾಮಗಾರಿಗೆ ಅಗೆಯಲು ಹೋಗಿ ಮಣ್ಣು ಹಾಕಿ ಗಿಡಗಂಟೆಗಳನ್ನು ಕಡಿದು ಆ ನಂತರ ಜೀವನೋಪಾಯ ಮಾಡಬೇಕು ಅಂತ ಅಂದಾಗ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳು, ಆಗಿನ ಅಧಿಕಾರಿಗಳು ನನ್ನನ್ನು ಗುರುತಿಸಿ ನನ್ನ ಒಂದು ಬರವಣಿಗೆ ನೋಡಿ ಅದೇ 17 ವರ್ಷದಲ್ಲಿ ಮೇಸ್ತ್ರಿ ಕೆಲಸ ಅಂತ ಕೊಟ್ಟರು. ಆ ಮೇಸ್ತ್ರಿಯಿಂದ ಕೇರ್ ಸಿಟಿ ವರ್ಕ್ 84ರವರೆಗೆ ನಾವು ಕೇರ್ ಸಿಟಿ ವರ್ಕ್ನಲ್ಲಿ ಕೆಲಸ ಮಾಡಿದ್ವಿ. ಆಗಿನ ಒಂದು ಜೈ ವಿನಾಯಕ್ ಸರ್ ಇರ್ಬೋದು, AW ಸರ್ ನೀಲ್ಕಂಠ ಸರ್ ಇರ್ಬೋದು, ಮತ್ತು ವರ್ಕ್ ಇನ್ಸ್ಪೆಕ್ಟರ್ ಅಂತ ಏನಿರ್ತಾರೋ ಅವರೆಲ್ಲ ಒಂದು ಸ್ನೇಹ ಬಾಂಧವ್ಯದಿಂದ ಅವರ ಮನಸ್ಸು ಗೆದ್ದು ಆ ಒಂದು ಭಾವನೆ ಪ್ರಕಾರ ಈ ಒಂದು ಆಡಳಿತದಲ್ಲಿ ಕಾರ್ಯವೈಖರಿ, ಅವರ ಒಂದು ನಡತೆ ಬಗ್ಗೆ ಹೆಂಗೆ ತಿಳ್ಕೋಬೇಕು, ಹಿರಿಯರ ಹತ್ರ ಯಾವ ರೀತಿ ಇರಬೇಕೆಂಬ ಸಾಂಪ್ರದಾಯ ಕಲಿಸ್ಕೊಂಡು ಆ ಮಟ್ಟದಲ್ಲಿ ಅಧಿಕಾರಿ ವೃಂದದವರ ಒಂದು ಸಂಯೋಗದೊಂದಿಗೆ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಸರ್, ಸರ್ಕಾರಿ ಶಾಲೆ ಇರ್ತಕ್ಕಂಥ ತಮ್ಮ ಗುರುಗಳಲ್ಲಿ ತಾವೇನು ಕಲ್ತ್ಕೊಂಡ್ರಿ? ತಂದೆ ತಾಯಿಯಲ್ಲಿ ತಾವೇನು ಸಂಸ್ಕಾರ ಕಲ್ತ್ಕೊಂಡ್ರಿ? ಸರ್, ತಂದೆ ತಾಯಿಗೆ ಅವರ ಋಣ ತೀರಿಸಬೇಕು, ಸೇವೆ ಮಾಡಬೇಕೆಂಬ ಒಂದು ಕಲ್ಪನೆ ಏನಿತ್ತು ಅದು ನನಗೆ ಸಿಕ್ಕಿಲ್ಲ. ಅದು ತುಂಬ ನೋವಾಗಿದೆ. ಗುರುಗಳ ಕಾಣಿಕೆ, ಅವ್ರು ಕೊಟ್ಟಂಥ ಕಾಣಿಕೆ ನಾನು ಮರುಕೊಡೋಕ್ಕಾಗಲ್ಲ. ಅವ್ರು ಕೊಟ್ಟ ಕಾಣಿಕೆ ಯಾವತ್ತಿಗೂ ಅವ್ರ ಕಾಣಿಕೆನ ನಾನು ಸ್ವೀಕಾರ ಮಾಡಿಕೊಂಡು ಜೀವನೋಪಾಯ ನನ್ನ ತದನಂತರ ಮುಂದೆ ಒಂದು ಪೀಳಿಗೆ ಸೇರಿತು. ಯಾಕಂದರೆ ಅವ್ರ ಅಕ್ಷರ ಕಲಿಸಲಿಕ್ಕೇ ನಾನು ವಿದ್ಯಾವಂತನಾದೆ, ವಿದ್ಯಾವಂತನಾಗಿ ಸರ್ಕಾರಿ ನೌಕರನಾದೆ, ಸರ್ಕಾರಿ ನೌಕರಲ್ಲಿ ಉತ್ತಮವಾಗಿ ಒಂದು ಸಂಸಾರ ನಿರ್ವಹಣೆ ಮಾಡಿದೆ, ಜನರ ಬೆಳಕಿಗೆ ಹೆಸರು ಮಾಡಿದೆ. ಇಷ್ಟೆಲ್ಲ ಮಾಡಿದ್ದೆ ಯಾರ ಕಾರಣ? ನಮ್ಮ ಈ ಒಂದು ವಿಟ್ಲಾಪುರ ಗ್ರಾಮೀಣ ಶಾಲೆಯ ಒಂದು ಗುರುಗಳು ಕೊಟ್ಟಂಥ ಕಾಣಿಕೆ. ನಮ್ಮ ಮನೆಯಲ್ಲೇ ಕಡು ಬಡತನದಲ್ಲಿ ನಮ್ಮ ಒಂದು ಫ್ರೆಂಡ್ಶಿಪ್ ಲೆವೆಲನ್ನೇ ಒಂದು ರೊಟ್ಟಿಯಲ್ಲಿ ಅರ್ಧ ಭಾಗ ಮಾಡಿ ಜೋಬಿಯಲ್ಲಿ ಇಟ್ಕೊಂಡು ಹೋಗಿ ಶಿಕ್ಷಣ ಮಾಡಿ ಆ ಒಂದು ವಿದ್ಯಾಭ್ಯಾಸ ಕಲಿಸಿರ್ತಕ್ಕದ್ದು ನಮ್ಮ ಭಾವನೆ. ಆದರೆ ಸರ್ಕಾರ ಅನಾದ್ಯತೆ ಸೌಲಭ್ಯ ಕೊಟ್ಟರು ಕೂಡ ಗುಣಮಟ್ಟದ ಶಿಕ್ಷಣ ಅಂತ ಇಲ್ಲ ಅಂತ ನನ್ನ ಮನಸ್ಸಾಕ್ಷಿ ಪ್ರಕಾರ ನಾನು ಹೇಳಬಲ್ಲೆ. ಯಾಕಂದರೆ ಕೆಲವೊಂದು ನಾನು ವಿಚಾರ ಮಾಡಿದಾಗ ಪಂಚಾಯತ್ ಲೆವೆಲ್ ಏನು ಸರ್, ಖಂಡಿತವಾಗಿ ಏನೇ ಕೊಟ್ಟರಲ್ಲ ಅರಿವೇ ಗುರು ಅಂತ ಹೇಳ್ತಿರ್ತೆ, ಮಕ್ಕಳ ಒಂದು ದಾರಿದೀಪ ಆಗ್ಬೇಕಂತ ಎಲ್ಲಿ ಮಾಡೋಣ ಸರ್? ಪ್ರತಿಯೊಂದು ಟೆಕ್ನಾಲಜಿ ಗಣಕಯಂತ್ರ ಪ್ರಕಾರ ವರದಿ ಕೊಡಬೇಕು, ನಾವು ಇದೆಲ್ಲ ಮಾಡಬೇಕು. ಕಾರ್ಯಚಟುವಟಿಕೆ ಬಗ್ಗೆ ನಾನು ಏನೇ ಮಾಡಬಹುದು. ಈಗ ಪ್ರತಿಯೊಂದು ಹಂತದಲ್ಲಿ ಮಕ್ಕಳಿಗೆ ಎಂದಿನ ಒಂದು ಸಾಂಪ್ರದಾಯಿಕತೆ ಏನು ಗೊತ್ತಿಲ್ಲ. ಇಲ್ಲ ಪಠ್ಯ ಪುಸ್ತಕಗಳಿರ್ತಕ್ಕಂಥ ಸಾರಾಂಶ ಸಹಿತ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಕಡ್ಡಾಯವಾಗಿ ಹಾಜರಾತಿ ಹಾಗೆ ಮಧ್ಯಾಹ್ನದ ಉಪಹಾರ ಇವೆರಡು ಖಂಡಿತವಾಗಿ ಸರಾಗವಾಗಿ ನಡೀತೇ ಹೊರತು ಗುಣಮಟ್ಟದ ಶಿಕ್ಷಣ ಬಗ್ಗೆ ಸ್ವಲ್ಪ ನನಗೆ ಮನಸ್ಸಿನ ಸಂಕೋಚ ಇದೆ ಸರ್. ದಯವಿಟ್ಟು ಅದನ್ನು ಯಾರೇ ಗುರುಗಳಾಗಿರ್ಬೋದು
ಸರ್ಕಾರ ಸೌಲಭ್ಯಕ್ಕಿಂತ ಗುರುಗಳು ಕೊಟ್ಟ ಒಂದು ವಿದ್ಯಾದಾನ ಇದೆಯಲ್ಲ, ಆ ದಾನಕ್ಕಿಂತ ದೊಡ್ಡ ದಾನ ಇನ್ಯಾವುದಿಲ್ಲ. ದಯವಿಟ್ಟು ನಾನು ಈ ವೀಕ್ಷಕರಿಗೆ ಮತ್ತು ಇದರ ಪ್ರಕಾರ ನಮ್ಮ ಗುರುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಯಾವ ಇಲಾಖೆ ಏನೇ ಮಾಡಿರಲಿ ವಿದ್ಯಾದಲ್ಲಿ ವಿದ್ಯಾ ವಂಚನೆ ಮಾತ್ರ ಆಗಬಾರ್ದು. ವಿದ್ಯಾದಾನದಲ್ಲಿ ತಾವು ನಿಸ್ಸಹಾಯಕರಾಗಂತಲ್ಲ, ಸಕ್ರಿಯವಾಗಿ ಭಾಗವಹಿಸಿ ಮಕ್ಕಳ ಒಂದು ದಾರಿದೀಪಕ್ಕೆ ತಾವು ಬೆಳಕಾಗಬೇಕಂತ ಈ ಒಂದು ವೀಕ್ಷಕರಿಗೆ ವಿನಂತಿ ಮಾಡ್ತೀನಿ. ಸರ್, ಇವತ್ತು ನಮ್ಮ ಅಪ್ಪು ಟಿ ವಾಹಿನಿ ಮುಖಾಂತರ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿ ಅಂತಕ್ಕಂಥ ಅಭಿಯಾನ ಇಟ್ಕೊಂಡಿದ್ದೀವಿ. ಬಹುಶಃ ನಮ್ಮ ಪ್ರೇಕ್ಷಕರಿಗೆ ನೀವು ತೋರಿಸ್ಬಿಟ್ಟು ತಮ್ಮ ಅನಿಸಿಕೆ ಒಂದು ಸ್ವಲ್ಪ ಹೇಳಿಬಿಡಿ ಸರ್. ಸರ್, ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿ ಆಂದೋಲನ ಮನೆ ಮನೆಗೆ ಕರಪತ್ರ ಹಂಚಿಕೆ ಅಂತ ಏನು ಮಾಡಿದ್ರು ಸರ್, ಇದಕ್ಕೆ ನಾನು ವೈಯಕ್ತಿಕವಾಗಿ ತಮಗೆ ಧನ್ಯವಾದ ಸಲ್ಲಿಸುತ್ತೀನಿ. ಮೊಟ್ಟ ಮೊದಲೇ ನಾನು ಹೇಳ್ತೀನಿ, ಎಷ್ಟೆಲ್ಲ ಬೆಳೆದ ಕಾರಣ ನನ್ನ ಒಂದು ಪ್ರಾಥಮಿಕ ಶಾಲೆ, ಆದ್ದರಿಂದ ಇವತ್ತು ನನ್ನ ಮಗನ ಸಹಿತ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೇ ನಾನು ದಾಖಲಾತಿ ಮಾಡಿದ ಹೊರತು ಬೇರೆ ಎಲ್ಲಿ ಮಾಡಲಿಕ್ಕಾಗಲ್ಲ. ಹಣದಿಂದ ವಿದ್ಯೆ ಕಲಿಯೋಕ್ಕಾಗಲ್ಲ. ಗುರುಗಳ ಮನಸ್ಸು ಗೆದ್ದು ವಿದ್ಯೆದಾನ ತಾವು ಪಡಿಬೇಕು ಹೊರತು ಹಣದಿಂದ ಮಾಡಿ ಯಾವುದೇ ಸ್ಕೂಲಲ್ಲಿ ಹೋದರೆ ಏನಾದ್ರು ಒಂದು ರೀತಿ ಲೇಟೆಸ್ಟಾಗಿ ಅಂದರೆ ಒಂದು ರೀತಿ ಉತ್ತಮವಾಗಿ ಪರಿಸರ ಕಣ್ಣಂಗೆ ಕಾಣಬಹುದು ಹೊರತು ಗುಣಮಟ್ಟದ ಶಿಕ್ಷಣ ಸಿಗೋದು ಕಷ್ಟ ಸರ್. ಮಣ್ಣಿನಲ್ಲಿ ಬೆರೆತು ಮಣ್ಣಿನಲ್ಲಿ ಆಡಿ ಇವತ್ತಿಗೆ ಅದು ಚಟಕ ನಮ್ಮ ಮಕ್ಕಳ ಕಾರ್ಯಚಟುವಟಿಕೆ ಸಹಿತ ಮಣ್ಣಿನಲ್ಲೇ ಮಿಶ್ರಿತ ಆಗ್ಬೇಕು ಸರ್. ಯಾವಾಗ ಹೊರಗಡೆ ಫ್ಲೋರ್ ಮೇಲೆ ಶಿಕ್ಷಣ ಕೊಟ್ಟರೆ ಮಣ್ಣಿನ ಅಂಶ ತಿಳಿಯಲ್ಲ ಸರ್. ನಮ್ಮ ಆಟದ ಗ್ರೌಂಡ್ ಇರ್ಬೋದು, ಏನೇ ಇವತ್ತು ನೋಡಿ ಸರ್, ಮಣ್ಣಿನ ಅಂಶದ ಕೂಡ ಮಣ್ಣಿನಲ್ಲಿ ಬೆರೆತರೆ ಮಣ್ಣಿನ ಅಂಶದ ಬೆಲೆ, ದೇಹ ಗಟ್ಟಿ ಮತ್ತು ಆನಂತರ ವಿದ್ಯೆ ಗಟ್ಟಿ ಸಹಿತ ಅಲ್ಲಿ ಸಿಗ್ತದೆ ಸರ್. ತಳಮಟ್ಟದ ಅಂದರೆ ನಮ್ಮ ಪ್ರಾಥಮಿಕ ಮಟ್ಟದಲ್ಲೇ ಹುಡುಕ್ಬೇಕು ಸರ್. ಅದು ನಾವು ಪ್ರಾಥಮಿಕ ಮಟ್ಟದಲ್ಲಿ ಶಿಕ್ಷಣ ಪಡಿತೀವಿ, ಅದು ಭೂಮಿಯ ಫಲ ಇದ್ದಂತೆ ಸರ್. ಪ್ರಾಥಮಿಕವಾಗಿ ಗುಣಮಟ್ಟ ಶಿಕ್ಷಣ ಬರಲಪ್ಪ ಅಂದ್ರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಂತಲ್ಲಿ ಏನು ವಿದ್ಯಾಭ್ಯಾಸ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಓಕೆ, ಅಂದರೆ ಈಗಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಇನ್ನೂ ಸರಿದೂಗಬೇಕಂತ ಸರಿದೂಗಬೇಕು ಸರ್. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಅವರು ಗುರುಗಳು ಏನೇನು ಬಿಟ್ಟಬೇಕು, ಬೆಳೆಯುವ ಮೊಳಕೆ ಇಲ್ಲ ಎಂಬಂತೆ ಮಕ್ಕಳನ್ನು ಪ್ರಥಮವಾಗಿಯೇ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಏನಾದರೂ ಆ ಒಂದು ಪ್ರಾಥಮಿಕವಾಗಿ ಶಿಕ್ಷಣ ನೀಡಿದ್ದಾದಲ್ಲಿ ಅವರು ಪ್ರೌಢ ಇರ್ಬೋದು, ಪದವಿ ಪೂರ್ವ ಇರ್ಬೋದು, ಏನೇ ಇರ್ಬೋದು, ಅಲ್ಲಿಂದ ತಾವು ಬೆಳವಣಿಗೆ ಆಗ್ತದೆ ನನ್ನ ಭಾವನೆ. ರುದ್ರಪ್ಪ ಅವರು ಸರ್ಕಾರಿ ನೌಕರಿ ಸಿಕ್ಕಾಗ ಬಹುಶಃ ಸಂಪಾದನೆ ಮಾಡಿದ್ದು ದುಡ್ಡಲ್ಲಿ ಮಾತ್ರ 0, ಆದರೆ ಹಣ ಬದಲಾಗಿ ಜನಸಂಪರ್ಕ ಮಾಡಿದ್ರಿ. ಈ ಒಂದು ಸಪೋರ್ಟು ನಿಮ್ಮ ಶ್ರೀಮತಿ ಅವ್ರ ಕಡೆಯಿಂದ ಯಾವ ರೀತಿ ಇತ್ತು ಸರ್ ಮನೆಯಲ್ಲಿ? ಇನ್ನು ಏನೋ ಒಂದಿಷ್ಟು ಇನ್ನೂ ಉನ್ನತವಾದ ಹುದ್ದೆಯಲ್ಲಿ ಇರಬೇಕಾಗಿತ್ತು ನೀವು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತಾ ಹೇಗೆ ಅಂತ? ಖಂಡಿತ ಇಲ್ಲ ಸರ್. ನಾವು ನಮ್ಮ ಮನೆ ಕುಟುಂಬದಲ್ಲಿರ್ಬೋದು, ನಮ್ಮ ಶ್ರೀಮತಿ ಕುಟುಂಬದಲ್ಲಿರ್ಬೋದು, ಕಡು ಬಣತಂದು ಬೆಂದು ಬೈತೀವ್ರು ಸರ್. ನಾವು 10 ರೂಪಾಯಿ ಮೌಲ್ಯ ಎಷ್ಟು, 10 ರೂಪಾಯಿದಲ್ಲಿ ಏನು ನಾವು ಜೀವನೋಪಾಯ ಒಂದು ದಿನ ನಡೆಸ್ಬೇಕೆಂಬ ಕಠಿಣ ಒಂದು ನಿರ್ಧಾರದಲ್ಲಿ ಬದುಕಿದವರು ನಾವು. ಹಣಕ್ಕೆ ಮಹತ್ವ ಕೊಡೋರಲ್ಲ. ಆದರೂ ತದನಂತರ ದಿನಕ್ಕೆ ಸೂಚ್ಯಂಕ ಆಧಾರದ ಮೇಲೆ ಪ್ರತಿ ತಿಂಗಳು, ಪ್ರತಿ ವರ್ಷ, ವಾರ್ಷಿಕವಾಗಿ ಸೂಚ್ಯಂಕದ ಮೇಲೆ ಹಣ ಬೆಳವಣಿಗೆ ಆಗೋ ಹೊರತು ನಮ್ಮ ಮನಸ್ಥಿತಿಗಳು ಮಾತ್ರ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಅಂದರೆ ಮನುಷ್ಯನಿಗೆ ಹಣಕ್ಕಿಂತ ಆಡಂಬರಕ್ಕಿಂತ ಮನುಷ್ಯತ್ವ ಮೇನ್ ಇಂಪಾರ್ಟೆಂಟ್ ಅಂತ. ಖಂಡಿತ ಸರ್, ಖಂಡಿತ. ನಮ್ಮ ವೀಕ್ಷಕರಿಗೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಯಾಕೆ ಸೇರಿಸ್ಬೇಕು, ಏನೆಲ್ಲ ಅವರು ಮುನ್ನೆಚ್ಚರಿಕೆ ತಗೋಬೇಕು ಈಗಿನ ಒಂದು ಶಾಲೆಯ ಶಿಕ್ಷಕರು ಕೂಡ ಅಂತಕ್ಕಂಥ ಮೆಸೇಜ್. ಆತ್ಮೀಯ ವೀಕ್ಷಕರೇ, ನನ್ನದೊಂದು ಸವಿನಯ ಪ್ರಾರ್ಥನೆ, ನಿಮ್ಮ ಮಕ್ಕಳನ್ನು ನಿಮ್ಮ ಭೂಮಿಯಲ್ಲಿ ಯಾವ ರೀತಿ ಪೈರು ಬೆಳೆಸ್ತಾರೋ ಅದೇ ರೀತಿಯಾಗಿ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ಪ್ರಾಥಮಿಕ ಮಟ್ಟದಲ್ಲಿ ನಿಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ಉತ್ತಮ ಗುಣಮಟ್ಟವನ್ನು ತಾವು ತಿಳಿಸಿಕೊಳ್ಳಲು ಸಹಕರಿಸಬೇಕು. ತದನಂತರ ನಮ್ಮ ಗುರು ವೃಂದದವರಲ್ಲಿ ವಿನಂತಿ, ನೀವು ಮಾಡಿದಂಥ ದಾನ, ರಕ್ತದಾನ ಇರ್ಬೋದು, ಸಂಪಾದನೆ, ಅನ್ನದಾನ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ವಿದ್ಯಾದಾನ. ಯಾಕಂದರೆ ಒಂದು ಕುಟುಂಬ, ಎಷ್ಟು ಕುಟುಂಬದಿಂದ ಸಮಸ್ಯೆ ಈ ರೀತಿಯಾಗಿ ವಿದ್ಯಾದಾನ ಕೊಟ್ಟಂಥ ಒಂದು ಬೀಜ ನಿಮ್ಮದು, ಅದು ಹೆಮ್ಮರವಾಗಿ ಬೆಳೆದು ಸಮಾಜವನ್ನು ಸುಧಾರಣೆ ಮಾಡುತ್ತೆ. ಅದರಿಂದ ನನ್ನ ವೈಯಕ್ತಿಕವಾಗಿ ಗುರುವೃಂದದಲ್ಲಿ ವಿನಂತಿ ಮಾಡೋದಿಷ್ಟೇ, ಉತ್ತಮದ ಗುಣಮಟ್ಟವನ್ನು ವಿದ್ಯಾರ್ಥಿಗಳಿಗೆ ದಾನ ಮಾಡಬೇಕಂತ ನಾನು ವೀಕ್ಷಕರಲ್ಲಿ ಮತ್ತು ಗುರುವೃಂದದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಆಡಳಿತ ಸುಧಾರಣೆ ಸಹಿತ ಪ್ರತಿಯೊಂದು ಹಂತದಲ್ಲಿ ಸರ್ಕಾರ ನಿಯೋಜಿಸಿದಂತೆ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಪೋಷಕರು, ಗುರುವೃಂದದವರು ಈ ಎಲ್ಲ ಒಗ್ಗೂಡಿ ಕೆಲಸ ಮಾಡಿದರೆ ಮಾತ್ರ ಈ ಒಂದು ನಮ್ಮ ಕನಸು ನನಸಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ತಾವು ನೋಂದಾಯಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಂತ ನಾನು ಈ ವೀಕ್ಷಕರಲ್ಲಿ ವಿನಂತಿ ಮಾಡುತ್ತೇನೆ. ಧನ್ಯವಾದಗಳು.